BPL ಕಾರ್ಡ್ದಾರರಾದರೆ ಗ್ಯಾರಂಟಿಗಳನ್ನು ಕೊಡಬೇಕು ಅಂತ ಹೇಳಿ ಮೊನ್ನೆ ನನ್ನ ಕ್ಷೇತ್ರದ 3200 ಜನರ BPL ಕಾರ್ಡ್ ಅನ್ನ APL ಮಾಡಿದ್ರು. ಏನೇನೋ ಕಾರಣವನ್ನ ಕೊಟ್ಟು BPL ಇದ್ದದನ್ನ APL ಮಾಡಿ ಅವರಿಗೆ ಗ್ಯಾರಂಟಿಗಳಿಲ್ಲ, ಅವರಿಗೆ ಅಕ್ಕಿಯನ್ನೂ ಇಲ್ಲ, ಬೇರೇನೂ ಇಲ್ಲದೆ ಅವರು ಕಣ್ಣೀರು ಹಾಕುವಂತ ಪರಿಸ್ಥಿತಿ. ಎಲ್ಲೋ ಒಂದು ಕಡೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತೇಳಿ ಆದ್ರೆ ಅವರಿಗೆ BPL ಕಾರ್ಡ್ ಇಲ್ಲದೆ ಅವರು ಕಣ್ಣೀರು ಹಾಕ್ತಾ ಇರುವಂತದ್ದನ್ನ, ಸರ್ಕಾರಕ್ಕೆ ಶಾಪ ಆಗ್ತಾ ಇರುವಂತದ್ದನ್ನ ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ. ಇದನ್ನು ಯಾವುದಾದ್ರೂ ನಾವು ಅಕ್ಕಿಯನ್ನ ಕಡಿತ ಮಾಡಿದೀವಿ ಅಂತ ಹೇಳೋದನ್ನ ನೀವು ಹೇಳಿದ್ದೀರಾ? ಇವತ್ತು APL ಈ ಹಿಂದೆ ನಮ್ಮ ಸರ್ಕಾರ ಇರುವಾಗ APL ಕಾರ್ಡ್ದಾರರಿಗೂ 5 kg ಅಕ್ಕಿ ಕೊಡ್ತಾ ಇದ್ರು. ಇವತ್ತು ಎಲ್ಲಿದೆ ಸ್ವಾಮಿ ಅದು? APL ಕಾರ್ಡ್ದಾರರಿಗೂ ಅಕ್ಕಿ ಇಲ್ಲ. BPL ಕಾರ್ಡ್ದಾರರು ಇದ್ದವರಿಗೆ ನೀವು APL ಮಾಡ್ತಾ ಅವರನ್ನ ನೀವು ಪುನರಪಿ ಅಕ್ಕಿ ಯಾವುದೇ ಸರ್ಕಾರದ ಯೋಜನೆಗಳು ಸಿಗದಂತ ರೀತಿಯ ವಾತಾವರಣವನ್ನ ಈ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ. ತಾವು ಕರಾವಳಿ ಭಾಗದವರಾದ ಕಾರಣ ಒಂದೆರಡು ಉಲ್ಲೇಖ ಮಾಡ್ತೇನೆ. ಈ ಹಿಂದೆ 3 ಬಜೆಟ್ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಓದಿದಂತ ಬಜೆಟ್ನಲ್ಲಿ ಮಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ ಮೀನುಗಾರರು ಸಮುದ್ರದಲ್ಲಿ ಹೋದಾಗ ಆಕ್ಸಿಡೆಂಟ್ ಆಗಿ ನೀರಿನಲ್ಲಿ ಮುಳುಗಿದಾಗ ನಾವು ಸಿ ಆಂಬ್ಯುಲೆನ್ಸ್ ಅನ್ನ ಕೊಡ್ತೇವೆ. ಇವತ್ತು ತನಕ ನಾನು ಆ ದಡದಲ್ಲಿ ನಿಂತು ದುರ್ಬಿನಲ್ಲಿ ನೋಡ್ತಾ ಇದ್ದೇನೆ ಸಿ ಆಂಬ್ಯುಲೆನ್ಸ್ ಎಲ್ಲಿ ಬರ್ತಾ ಇದೆ ಅಂತ. ಇವತ್ತಿನ ತನಕ 3 ವರ್ಷ ಆಯಿತು, ಸಿ ಆಂಬ್ಯುಲೆನ್ಸ್ ಕಣ್ಣಿಗೆ ಕಾಣಿಲ್ಲ. ಆಯ್ತು, ಅದ ನಂತರ ಹೇಳಿದ್ರು, ಬಜೆಟ್ನ ಭಾಷಣದಲ್ಲಿ ಘೋಷಣೆ ಮಾಡಿದ್ರು, ನಾವು ಬೇರೆ ಬೇರೆ ರಾಜ್ಯದ ಈ ಕರಾವಳಿಯ ಸಮುದ್ರ ಭಾಗದಲ್ಲಿ ಡ್ರೆಡ್ಜಿಂಗ್ ಮಾಡಬೇಕು, ನದಿ ಬಗೆಯಲ್ಲಿ ಡ್ರೆಡ್ಜಿಂಗ್ ಮಾಡಬೇಕು ಅಂತೇಳಿ ಸರ್ಕಾರವೇ ಡ್ರೆಡ್ಜಿಂಗ್ ಮಷೀನ್ ಅನ್ನ ಪರ್ಚೇಸ್ ಮಾಡ್ತೀವಿ. 1 ಕೋಟಿಯ ಡ್ರೆಡ್ಜಿಂಗ್ ಕಾಮಗಾರಿಗಳಿಗೆ ಡ್ರೆಡ್ಜಿಂಗ್ ಮಿಷನ್ ಅನ್ನ ಇಲ್ಲದೆ ತಿಂಗಳುಗಟ್ಟಲೆ ಸಮಯ ವ್ಯರ್ಥ ಆಗ್ತಾ ಇರುವಂತ ಕಾಣ್ತಾ ಇದ್ದೇವೆ. ಇವತ್ತು ಡ್ರೆಡ್ಜಿಂಗ್ ಮಷೀನ್ ಅನ್ನು ನಾವು ಹುಡುಕ್ತಾ ಇದ್ದೇವೆ. ಎಲ್ಲಿ ಕೊಟ್ಟಿದ್ದೀರಿ ಡ್ರೆಡ್ಜಿಂಗ್ ಮಷೀನ್ ದೇವರಿಗೆ ಗೊತ್ತು. ನಮ್ಗಿಂತ ಸಣ್ಣ ರಾಜ್ಯ ಗೋವಾ ಡ್ರೆಡ್ಜಿಂಗ್ ಮಷೀನ್ ಅವು ಸರ್ಕಾರದಲ್ಲಿದೆ. ಆದ್ರೆ ನಮ್ಮ ಹತ್ರ ಕರಾವಳಿ 380 ಕಿಲೋಮೀಟರ್ನಲ್ಲಿ 1 ಡ್ರೆಡ್ಜಿಂಗ್ ಮಷೀನ್ ಸರ್ಕಾರದ ಹತ್ರ ಇಲ್ಲ. ನೀವು ಕೊಡೋದೇ ಇಲ್ಲ ಅಂತ ಹೇಳಿದ್ರೆ ಭಾಷಣದಲ್ಲಿ ಯಾಕೆ ಸೇರ್ಕೊಂಡ್ರಿ? ಈ ರೀತಿಯ ಅಭಿವೃದ್ಧಿ ಮಾಡದಂತ ಶೂನ್ಯ ಸರ್ಕಾರಕ್ಕೆ ನಾವು ಯಾವ ರೀತಿ ಉತ್ತರವನ್ನು ಕೊಡಬೇಕು, ಯಾವ ರೀತಿ ರಾಜ್ಯಪಾಲರ ಭಾಷಣವನ್ನ ನಾವು ಹೇಳಬೇಕು ಅಂತ ಹೇಳೋದು ಗೊತ್ತಾಗಲ್ಲ ಅಧ್ಯಕ್ಷರೇ. ಇವತ್ತು ಕರಾವಳಿಯ ಭಾಗದಲ್ಲಿರುವಂತಹ ಸಮುದ್ರ ತೀರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಬಂದರು. ನಾನು ಸ್ವಾಗತಿಸ್ತಿದ್ದೇನೆ ಅವರಿಗೆ. ಮುಖ್ಯಮಂತ್ರಿಗಳ ಹತ್ರ ಒಂದು ಮಾತನ್ನು ಹೇಳ್ತೇನೆ, ಸಮುದ್ರ ತೀರದಲ್ಲಿರುವಂತಹ ಮೆರಿಟೈಮ್ ಬೋರ್ಡ್ ಮುಖಾಂತರ ಎಲ್ಲ ಬಂದರು ಪ್ರದೇಶ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಅದಕ್ಕೆ ಅಧ್ಯಕ್ಷ ತಾವೇ ಗ್ರೌಂಡ್ ರೆಂಟ್ ಅನ್ನ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ಆ ಗ್ರೌಂಡ್ ರೆಂಟ್ ಅಲ್ಲಿ ಯಾರು ಆ ಗ್ರೌಂಡ್ ರೆಂಟ್ ಅನ್ನ ತಾವು ಬಂದರ್ ಇಲಾಖೆ ಮೆರಿಟೈಮ್ ಬೋರ್ಡ್ಗೆ ಗ್ರೌಂಡ್ ರೆಂಟ್ ಕಟ್ತಾನೆ, ಅವನು 4 ವರ್ಷ 5 ವರ್ಷ ಕಟ್ಟುವಂತ ಗ್ರೌಂಡ್ ರೆಂಟ್ ಏನಿದೆ ಅದರಲ್ಲಿ ಅವನು ಖಾಸಗಿ ಜಾಗವನ್ನ ಖರೀದಿ ಮಾಡಬಹುದು. ಅಷ್ಟು ಗ್ರೌಂಡ್ ರೆಂಟ್ ಇದ್ರೆ ಎಲ್ಲೋ ಒಂದು ಕಡೆ ಪ್ರವಾಸೋದ್ಯಮ ಇಂಪ್ರೂವ್ ಆಗಿದೆ. ಹೇಗೆ ಪ್ರವಾಸೋದ್ಯಮವನ್ನು ತರಬೇಕು ಅಂತೇಳಿ ಮೊನ್ನೆ ಇಷ್ಟೊಂದು ಮೀಟಿಂಗ್ ಅನ್ನ ಮಾಡಿದ್ರಿ. ಈ ಗ್ರೌಂಡ್ ರೆಂಟ್ ಅನ್ನ ಕಡಿಮೆ ಮಾಡುವಂತ ದೃಷ್ಟಿಯಲ್ಲಿ ಯಾವುದಾದ್ರೂ ಒಂದು ಕಳೆದ 3 ವರ್ಷಗಳಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ತಮ್ಮ ಸರ್ಕಾರ ಮಾಡಿತಾ? ಒಂದು ಕಡೆಯಿಂದ ಮೀನುಗಾರಿಕಾ ಜಟ್ಟಿ, ಒಂದು ಕಡೆ ಫ್ಲೋಟಿಂಗ್ ಜಟ್ಟಿ, ಒಂದು ಕಡೆ ಕ್ರೂಸ್ ಅನ್ನ ತರ್ತೀವಿ ಅಂತ ಹೇಳುವಂತದ್ದನ್ನ ತಾವು ಉಲ್ಲೇಖ ಮಾಡಿದ್ರಿ. ಕ್ರೂಸ್ ಅಂತೂ ಕಣ್ಣಿಗೆ ಕಾಣ್ತಾ ಇಲ್ಲ. ಫ್ಲೋಟಿಂಗ್ ಜಟ್ಟಿಯ ಕಾಮಗಾರಿಗಳು ಏನಾಗಿದೆ ಭಗವಂತನೇ ಬಲ್ಲ, ಆಗಿಲ್ಲ. ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಕಣ್ಣಿಗೆ ಕಂಡದ್ದನ್ನ ಹೇಳ್ತಾ ಇದ್ದೇನೆ, ಬೇರೆ ಬೇರೆ ರಾಜ್ಯದ ಯಾವುದೇ ನಾನು ಕಾಣದನ್ನ ಹೇಳ್ತಾ ಇಲ್ಲ. ಇದೆಲ್ಲವೂ ನನ್ನ ಕ್ಷೇತ್ರದ ಬಗ್ಗೆ ಸಂದರ್ಭದಲ್ಲಿ ನಾವು ಹಿಂದೆ ನಿಮ್ಮ ಸರ್ಕಾರದ ವತಿಯಿಂದ ಬಜೆಟ್ ಪುಸ್ತಕ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಮೀನುಗಾರಿಕೆ ಕೂಡ ನಾನು ಒಂದು ಹೇಳ್ತೇನೆ, ನಿಯಮಗಳನ್ನು ಬದಲು ಮಾಡಬೇಕು. ಏನು ನಿಯಮ ಅಂತ ಹೇಳಿದ್ರೆ, ಇವತ್ತು ಕ್ರೂಸ್ ಇರಬಹುದು, ಜನರನ್ನ ಕೊಂಡೋಗುವಂತ ಏನು ಕ್ರೂಸ್ ಮುಖಾಂತರ ಜನರನ್ನ ಅವರಿಗೆ ವಿಶೇಷವಾಗಿ ಟೂರಿಸಂಗೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ಯಾವುದೇ ಕಾನೂನಿಲ್ಲ. ಮೀನುಗಾರಿಕೆ ಬೋಟಲ್ಲೇ ಅವರು ಜನರನ್ನ ಸಾಗಿಸಬೇಕು. ಎಲ್ಲಾದ್ರೂ ಒಂದು ಕಡೆ ಅವಘಡ ಸಂಭವಿಸಿದ್ರೆ ಇನ್ಶೂರೆನ್ಸ್ ಕಂಪನಿ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಕೊಡಲ್ಲ. ಅದರ ಬಗ್ಗೆ ಚರ್ಚೆ ಮಾಡುವ ಅಂತ ಹೇಳಿದ್ರೆ ಯಾರಿಗೂ ಪುರ್ಸೊತ್ತಿಲ್ಲ. ಹಾಗಾಗಿ ಈ ರೀತಿಯ ಅವ್ಯವಸ್ಥೆಗಳಿಂದ ಕೂಡಿದಂತ ಈ ಸರ್ಕಾರದ ಯಾವುದೇ ರೀತಿಯ ಕೊಡುಗೆ ಇಲ್ಲದೆ ಇವತ್ತು ನಮ್ಮ ಪರಿಸ್ಥಿತಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಣ ಇಲ್ಲ, ನಮ್ಗೆ ಯಾವುದೇ ₹1 ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ. ಅದ್ರ ಮಧ್ಯದಲ್ಲಿ ಇಡೀ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆನ ನಾವು ಕಾಣ್ತಾ ಇದ್ದೇವೆ. ಆ ರೈತರ ಆತ್ಮಹತ್ಯೆಗೆ ಏನನ್ನು ಮಾಡಿದ್ರಿ? ಒಂದು ಜವಾಬ್ದಾರಿಯುತವಾದಂತ ಸರ್ಕಾರ ಏನನ್ನು ಕೊಟ್ಟಿದೆ? ಹಾಲಿನ ಪ್ರೋತ್ಸಾಹ ಧನವನ್ನ ಕೊಡ್ತೀವಿ ಅಂತೇಳಿ ಸರಿಸುಮಾರು 600 ಕೋಟಿ ಹೆಚ್ಚು ಬಾಕಿ ಇದೆ ಅಂತೇಳಿ ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ. ಹಾಗಿರುವಾಗ ಈ ರೀತಿಯ ಅಪ್ಪಟ ಸುಳ್ಳು ಹೇಳುವಂತ
ಸರ್ಕಾರದ ಈ ರಾಜ್ಯಪಾಲರ ಭಾಷಣ ಮುಖಾಂತರ ಹೇಳಿದ್ದನ್ನು ನಾವೆಲ್ಲ ಒಪ್ಕೊಳ್ಬೇಕಾ? ರೈತರ ಮಕ್ಕಳಿಗೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಮತ್ತು ಯಡಿಯೂರಪ್ಪ 4,000 ಕೊಟ್ಟು 10,000 ಕೊಡುವಂತ ಕೆಲಸ ಕಾರ್ಯಗಳು ಮಾಡಿದ್ವಿ. ಅದನ್ನು ಕೂಡ ತಾವು ನಿಲ್ಲಿಸುವಂತ ಕೆಲಸ ಕಾರ್ಯಗಳು ಮಾಡಿದ್ವಿ. ಅಧ್ಯಕ್ಷರೇ, ತಾವು ಆ ಪೀಠದಲ್ಲಿರುವಾಗ ಕೆಲವಾರು ಬಾರಿ ಹೇಳಿದ್ರಿ, ಮರಳಿನ ಬಗ್ಗೆ ವಿಶೇಷವಾದಂತ ನೀತಿ ಮಾಡಬೇಕು. ಕರಾವಳಿಗೆ ಮರಳಿನ ನೀತಿಯಾಗಿ ಬಗ್ಗೆ ಏನಾದರೂ ಒಂದು ಸಭೆ ಕಳೆದ 2.5 ವರ್ಷಗಳಲ್ಲಿ ನಾನು ಶಾಸಕನಾದಾಗ ನನಗೆ ಕೊಟ್ಟಂಥದ್ದು ನನಗೆ ಗೊತ್ತಿಲ್ಲ, ನನಗೆ ಕರೆದದ್ದು ಗೊತ್ತಿಲ್ಲ. ಕೆಂಪು ಕಲ್ಲಿನ ಸಮಸ್ಯೆ ಆಯಿತು, 10 ಪ್ರಯತ್ನವಾಗಿ ಕೆಂಪು ಕಲ್ಲು ಪ್ರಾರಂಭವಾಗಿದೆ. ಆದರೆ ಈ ಹಿಂದೆ ಕೆಂಪು ಕಲ್ಲು ತೆಗೆದಂತ ಯಾರೆಲ್ಲ ಕೆಂಪು ಕಲ್ಲು ತೆಗೆದಿದ್ದಾರೆ ಅವರಿಗೆ ರಾಯಲ್ಟಿ ಪೆನಾಲ್ಟಿ ಏನಿದೆ ಅದನ್ನು ತುಂಬಿಸುವವರು ಯಾರು ಅಂತೇಳಿ ಮುಂದಿನ ದಿನಗಳಿಗೆ ಉತ್ತರ ಕೊಡಿಸಬೇಕಾದಂತ ಪರಿಸ್ಥಿತಿ ಎದುರು ಬರ್ತಾ ಇದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.